ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವಿಗೆ ಪಾಲಿಕೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. 4 ವಿಭಾಗಗಳ ವ್ಯಾಪ್ತಿಯ 6 ಪ್ರಮುಖ ರಸ್ತೆಗಳಲ್ಲಿ ಒಟ್ಟು 7.20 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಿಂದ ಅನಧಿಕೃತ ಒತ್ತುವರಿಗಳನ್ನು ತೆರವುಗೊಳಿಸಲಾಗಿದೆ. ಇನ್ನು ಕಾರ್ಯಾಚರಣೆಯಲ್ಲಿ 70 ಕಾರ್ಮಿಕರು, 6 ಜೆಸಿಬಿಗಳು, 10 ಟ್ರ್ಯಾಕ್ಟರ್ಗಳು ಹಾಗೂ 5 ಟಿಪ್ಪರ್ಗಳನ್ನು ಬಳಸಲಾಗಿದೆ. ಇಂದಿನ ಕಾರ್ಯಾಚರಣೆಯಲ್ಲಿ 9 ತಳ್ಳುವ ಗಾಡಿಗಳು, 2 ಪೆಟ್ಟಿ ಅಂಗಡಿಗಳು, 40 ಶೀಟ್ ಹಾಗೂ ಮೇಲ್ಛಾವಣಿಗಳು, 23 ರ್ಯಾಂಪ್ಗಳು ಮತ್ತು ಮೆಟ್ಟಿಲುಗಳು, 160 ಬ್ಯಾನರ್ಗಳು, 16 ಜಾಹೀರಾತು ಫಲಕಗಳು ಹಾಗೂ 32 ಟನ್ ತ್ಯಾಜ್ಯ ತೆರವುಗೊಳಿಸಲಾಗಿದೆ. ಸರ್ ಸಿವಿ ರಾಮನಗರ, ಶಾಂತಿನಗರ, ಗಾಂಧಿನಗರ ಹಾಗೂ ಚಿಕ್ಕಪೇಟೆ ವಿಭಾಗಗಳಲ್ಲಿ ಈ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದುವರೆಗೂ ಒಟ್ಟು 219.70 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳಲ್ಲಿ ಒತ್ತುವರಿ ತೆರವುಗೊಳಿಸಲಾಗಿದ್ದು, 875 ಪೆಟ್ಟಿ ಅಂಗಡಿಗಳು, 884 ತಳ್ಳುವ ಗಾಡಿಗಳು, 541 ಕ್ಯಾನೋಪಿಗಳು, 342 ಮೆಟ್ಟಿಲುಗಳು, 526 ಜಾಹೀರಾತು ಫಲಕಗಳು ಹಾಗೂ 97 ತಾತ್ಕಾಲಿಕ ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ. ಜೊತೆಗೆ 1,136,060 ಟನ್ ತ್ಯಾಜ್ಯ ಮತ್ತು ಕಟ್ಟಡ ತ್ಯಾಜ್ಯವನ್ನು ತೆರವುಗೊಳಿಸಲಾಗಿದೆ. ಆಯುಕ್ತ ಜಗದೀಶ್ ಜಿ ಹಾಗೂ ಅಭಿವೃದ್ಧಿ ಅಪರ ಆಯುಕ್ತ ವೆಂಕಟಚಲಪತಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ.